ನಮಸ್ಕಾರ ವೀಕ್ಷಕರೇ, ಇನ್ನೇನು 2025 ಮುಗಿತಾ ಬಂತು. ಹಾಗೆ 2026ರ ಹೊಸ ವರ್ಷ ಶುರುವಾಗ್ತಿದೆ. ಈ ಒಂದು 2026ರಲ್ಲಿ ದ್ವಾದಶ ರಾಶಿಗಳ ಪೈಕಿ ಕನ್ಯಾ ರಾಶಿಯ ವರ್ಷ ಭವಿಷ್ಯ ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇಷ್ಟೊತ್ತು ಸಿಂಹ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ವರ್ಷ ಭವಿಷ್ಯ ಹೇಗೆ ಅಂತ ತಿಳಿಸ್ಕೊಡ್ರಿ. ಖಂಡಿತ ಬನ್ನಿ. ಯಾವುದೇ ರಾಶಿ ಶುರು ಮಾಡೋದಕ್ಕಿಂತ ಮುಂಚೆ ದೇವಿಯ ನಾಮಸ್ತೋತ್ರವನ್ನು ಪಠಿಸುತ್ತಾ ಶುರು ಮಾಡ್ತಾ ಹೋಗೋಣ. ಓಂ ಕಾಮಕ್ಕೆ ಕಾಮ ಸಂಪನ್ನೆ ಕಾಮೇಶ್ವರಿ ಹರಿಪ್ರಿಯೆ ಕಾಮನಾದೇವಿ ನಿತ್ಯ ಕಾಮೇಶ್ವರಿ ನಮೋಸ್ತುತೆ. ಬನ್ನಿ, ಕನ್ಯಾ ರಾಶಿ ಆಲ್ರೆಡಿ ಹಿಂದೆ 10ನೇ ಮನೇಲಿದ್ದಂತಹ ಗುರು. ಯಾಕೆಂದ್ರೆ ಈಗ ಆಲ್ರೆಡಿ ಕನ್ಯಾ ರಾಶಿಗೆ ದಶಮ ಸ್ಥಾನದಲ್ಲಿ ಗುರು ಕುಳಿತಿದ್ದವನು 11ನೇ ಮನೆಗೆ ಬರ್ತಿದ್ದಾರೆ. ಅಂದ್ರೆ ಪ್ರಮೋಷನ್ ಇದ್ದಂಗೆ ಕನ್ಯಾ ರಾಶಿಯವರಿಗೆ. ಯಾಕೆಂದ್ರೆ ದಶಮ ಸ್ಥಾನದಿಂದ 10ನೇ ಮನೆಯಿಂದ 11ನೇ ಮನೆ ಮುಂದಿನ ಮನೆ ಬದಲಾವಣೆ ಇದೆಯಲ್ಲ, ಸೊ ಅದು ಮೋಸ್ಟ್ ರಿಸಲ್ಟ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಕನ್ಯಾ ರಾಶಿಯವರಿಗೆ. ಯಾಕೆಂತ ಅಂದ್ರೆ ಗುರುವಿನ ಒಂದು ಸಂಚಾರ ಲಾಭ ಸ್ಥಾನಕ್ಕೆ ಬಂದಾಗ ಅವ್ರಿಗೆ ಇನ್ಕ್ರಿಮೆಂಟ್ ಆಗ್ಬೋದು, ಪ್ರಮೋಷನ್ ಆಗ್ಬೋದು, ಅಥವಾ ಹೊಸ ಹೊಸ ಆವಿಷ್ಕಾರಗಳಲ್ಲಿ ಅವರು ತೊಡಗ್ತಾ ಹೋಗ್ಬೋದು, ಅಥವಾ ಬೇರೆ ಬೇರೆ ತರ ಉದ್ಯೋಗಗಳು ಮಾಡ್ತಾ ಹೋಗೋದು, ಅದು ಮಲ್ಟಿಪ್ಲೈ ಚಾಯ್ಸಸ್ ಬಿಸ್ನೆಸ್ ಗಳನ್ನ ಮಾಡ್ತಾ ಹೋಗ್ತಾರೆ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರಿಗೆ ಆಲ್ರೆಡಿ ಸಪ್ತಮದಲ್ಲಿ ಶನಿ ಇರೋದ್ರಿಂದ, ಸೊ 7ನೇ ಮನೆ ಶನಿ ಇದ್ದಾಗ ಏನಾಗುತ್ತೆ, ಗಂಡ ಹೆಂಡತಿಯ ಮಧ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ಯಾವುದೋ ಒಂದ್ ಕಡೆ ಸ್ವಲ್ಪ ವ್ಯವಹಾರಗಳೆಲ್ಲ ಸ್ಟ್ರಕ್ ಆಗಿರೋವಂಥದ್ದು, ಅಥವಾ ಯಾವುದೋ ಬರ್ಬೇಕಾಗಿರೋ ದುಡ್ಡು ಇನ್ ಟೈಮಿಗೆ ಕರೆಕ್ಟಾಗಿ ಬಂದಿರಲ್ಲ. ಆದ್ರೆ ಗುರು ಬದಲಾವಣೆಯಿಂದ ಏನಾಗ್ತಿದೆ ಅಂತಂದ್ರೆ ಕನ್ಯಾ ರಾಶಿಯವರಿಗೆ ಒಳ್ಳೆ ಲಾಭದಾಯಕನಾಗಿ ಗುರು ಬರ್ತಾರೋದ್ರಿಂದ, ಪ್ರಮೋಷನ್ಗೆ ಗುರು ಕೊಡ್ತಾರೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತ ಹೇಳ್ತಾ ಹೋಗ್ಬೋದು. ಜೊತೆಗೆ ಗುರು ನಿಮಗೆ ರಾಶಿಯಿಂದ 11ನೇ ಮನೆಯನ್ನು ಇದ್ದಾನೆ, ಜೊತೆಗೆ 3ನೇ ಮನೆ ನೋಡ್ತಾನೆ. ಸೊ ಗುರು ಯಾವ ದೃಷ್ಟಿ ನೋಡ್ತಾನೆ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗುರು 3ನೇ ಮನೆ ಭಾತೃ ಕುಟುಂಬ ಅಂತ ಏನ್ ಕರಿತೀವಲ್ಲ, 3ನೇ ಮನೆ ಸ್ನೇಹಿತರ ಕುಟುಂಬ, ಭಾತೃ ಕುಟುಂಬ ಅಂತ ಕರಿತಿರ್ಬೇಕಾದ್ರೆ ಆ 3ನೇ ಮನೆಗೆ ಗುರು ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂತ ಅಂದ್ರೆ, ನಿಮ್ಮ ಒಂದು ಸ್ನೇಹ ಬಾಂಧವ್ಯ ಯಾರ ಜೊತೆನಾರು ಫ್ರೆಂಡ್ಶಿಪ್ ಬಿಟ್ಟಿದ್ರೆ, ಅಥವಾ ಮತ್ತೆ ಒಳ್ಳೆತನದಲ್ಲಿ ಅದು ಫ್ರೆಂಡ್ಶಿಪ್ಪು ಮಾತುಕತೆ ಆಗುವಂಥದ್ದು, ಮತ್ತೆ ವಾಪಸ್ ಫ್ರೆಂಡ್ಶಿಪ್ ಸಿಗೋವಂಥದ್ದು, ಅಥವಾ ಅಣ್ಣ ತಮ್ಮಂದಿರಲ್ಲಿ ಏನಾದ್ರು ಮನಸ್ತಾಪಗಳಾಗಿದ್ರೆ, ಅಕ್ಕ ತಂಗಿರಲ್ಲಿ ಏನಾದ್ರು ಮನಸ್ತಾಪ ಆಗಿದ್ರೆ ಮತ್ತೆ ಅದು ವಾಪಸ್ ಹೇಗೆ ಯಥಾಸ್ಥಿತಿ ಹೇಗಿತ್ತೋ ಅದನ್ನ ವಾಪಸ್ ಬರ್ತೀರಾ ಅಂತ ಹೇಳುತ್ತೆ ಗುರು ದೃಷ್ಟಿ. ಅದೇ ರೀತಿ 3ನೇ ಮನೆಯಲ್ಲಿ ಸ್ನೇಹಿತರು ಅಂತ ಏನ್ ಕರಿತೀವಿ, ಗುರು ದೃಷ್ಟಿ ಬಂದಾಗ ಯಾರ ಒಳ್ಳೆ ಸ್ನೇಹಿತರುಗಳು ನಿಮ್ಗೆ ಸಿಗ್ಬೋದು, ಅಥವಾ ಇರುವಂತ ಸ್ನೇಹಿತರಿಂದ ನಿಮಗೆ ಸಹಾಯ ಸಹಕಾರಗಳು ಆಗ್ತಾ ಹೋಗ್ಬೋದು. ಅದಕ್ಕೆ ಕನ್ಯಾ ರಾಶಿಯವರಿಗೆ 5ನೇ ಮನೆ ಪಂಚಮ ಸ್ಥಾನ ಅಂತ ಕರಿತೀವಿ. ಸೊ ಪಂಚಮ ಸ್ಥಾನಕ್ಕೆ 5ನೇ ಮನೆ ನೋಡ್ತಾ ಇರೋದ್ರೆ ಏನಾಗುತ್ತೆ, ಪೂರ್ವ ಪುಣ್ಯ ಸ್ಥಾನ ಗುರುದೃಷ್ಟಿ. ಸೊ ಮನೆಗಳಲ್ಲಿ ಶುಭ ಕಾರ್ಯ ಆಗ್ಬೇಕು, ಸೊ ದೇವತಾ ಕಾರ್ಯಗಳಾಗುವಂಥದ್ದು, ಯಾವ್ದಾದ್ರು ದೇವಸ್ಥಾನಗಳಿಗೆ ಹರಕೆ ಕಟ್ಕೊಂಡಿದ್ದೀರಾ ಖಂಡಿತ ಕಂಪ್ಲೀಟ್ ಆಗುತ್ತೆ. ಜೊತೆಗೆ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಪಂಚಮ ಸ್ಥಾನಕ್ಕೆ ಬಂದಾಗ ಮಕ್ಕಳಿಗೂ ಕೂಡ ಒಳ್ಳೆ ಏಳಿಗೆ ಆಗ್ತಾ ಹೋಗುತ್ತೆ. ವಿದ್ಯಾಭ್ಯಾಸ ಆಗಿರ್ಬೋದು, ಮಕ್ಕಳ ಎಜುಕೇಶನ್ ನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ನೋಡುವಂತಹ ಒಂದು ರಾಶಿ ಕನ್ಯಾ ರಾಶಿಯವರು. ಇದ್ರ ಜೊತೆಗೆ ಪಂಚಮ ಸ್ಥಾನ ದೇವತಾ ಕಾರ್ಯ ಅಂತ ಏನ್ ಕರೆದೆ, ಮನೆಯಲ್ಲಿ ಒಂದು ಗೃಹ ಪ್ರವೇಶ ಆಗುವಂಥದ್ದು, ಅಥವಾ ಯಾವ್ದಾದ್ರು ಒಂದು ಹೊಸ ಮನೆಯನ್ನ ಕೊಂಡ್ಕೊಳ್ಳುವಂಥದ್ದು, ಅಥವಾ ಇನ್ನೊಂದು ಸೈಟಿಗೆ ದುಡ್ಡನ್ನ ಹಾಕುವಂಥದ್ದು ಕನ್ಯಾ ರಾಶಿಯವರಿಗೆ. ಅಥವಾ ಎಷ್ಟೇ ಕಷ್ಟಗಳಿರ್ಲಿ ಈಗೋ ಬಂದು ಜೋಡಿಸ್ಬಿಡ್ತಾನೆ, ರಾಬಕ್ ಬರ್ತೀಯಾನೆ ಗುರು. ಎಲ್ಲೋ ಒಂದ್ ಕಡೆ ಎಷ್ಟೋ ಕಷ್ಟಗಳು ಆಗ್ತಿರುತ್ತೆ, ಅಲ್ಲಿಂದ ತೆಗ್ದು ದುಡ್ಡುಗಳು ಒಂದು ಸಹ ಕಷ್ಟ ಆಗ್ತಿದ್ರು ಕೂಡ ಲಾಭಕ್ಕೆ ಗುರು ಬರ್ತಾ ಇರೋದೇ 4-5 ತಿಂಗಳಲ್ಲಿ ಖಂಡಿತ ಗುರು ಹೇಗಾರ ಮಾಡಿ ಹಣವನ್ನ ತಂದು ಕೊಟ್ಬಿಡ್ತಾನೆ ಕನ್ಯಾ ರಾಶಿಯವರಿಗೆ. ಸೊ ಅದಕ್ಕಾಗಿ ಉತ್ತಮ ಫಲಗಳನ್ನ ನೋಡುವಂತಹ ಒಂದು ಟೈಮ್ ಅಂತ ಅಂದ್ರೆ 2026 ಕನ್ಯಾ ರಾಶಿಯವರಿಗೆ ಒಳ್ಳೆ ಸಕ್ಸಸ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ಸಪ್ತಮ ಅಂತ ಏನ್ ಕರಿತೀವಿ, 7ನೇ ಭಾವ. ಯಾಕಂದ್ರೆ ದೃಷ್ಟಿಯಿಂದ ಕನ್ಯಾ ರಾಶಿಯಿಂದ 7ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಗಂಡ ಹೆಂಡತಿಯ ಮಧ್ಯದಲ್ಲಿ ಇದ್ದಂತಹ ಜಗಳಗಳು ಕಡಿಮೆ ಆಗಿ ಇಬ್ಬರ ಮಧ್ಯೆ ಅನ್ಯೂನ್ಯತೆಗಳು ಹೆಚ್ಚಾಗೋದು, ಸ್ನೇಹ ಸಂಬಂಧಗಳು ಜಾಸ್ತಿ ಆಗುವಂಥದ್ದು. ಜೊತೆಗೆ 7ನೇ ಮನೆ ವ್ಯವಹಾರ, ಗಂಡನಲ್ಲಿನ ಪ್ರಮೋಷನ್ ಬರಬೇಕು ಅಂದ್ರೆ ಪ್ರಮೋಷನ್ ಸಿಗುತ್ತೆ, ಅಥವಾ ಅವರ ಒಂದು ವ್ಯವಹಾರ ಏನಿದೆ ಖಂಡಿತ ಕ್ಲಿಕ್ ಆಗುವಂತ ಟೈಮು. ಮನಸ್ತಾಪಗಳಿಂದ ಕನ್ಯಾ ರಾಶಿಯವ್ರದ್ದು ಅಥವಾ ಕೋರ್ಟು ಕಚೇರಿ ಅಂತ ಹೋಗ್ಬಿಟ್ಟಿದ್ರೆ ಅದು ವಾಪಸ್ ತಗೊಳ್ಳುವಂತ ಒಂದು ಸಮಯ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಈ ವರ್ಷ ಅಲ್ಟಿಮೇಟ್ ಇಯರ್ ಅಂತಾನೆ ಹೇಳ್ಬೋದು. 2026ನೇ ಇಸವಿ ಉತ್ತಮ ಫಲಗಳನ್ನ ತಂದು ಕೊಡುವಂತಹ ರಾಶಿ ಇದ್ರೆ ಅದು ಕನ್ಯಾ ರಾಶಿಯವ್ರಿಗೂ ಕೂಡ. ಸೊ ಹಂಗಾಗಿ ಯಥೇಚ್ಛವಾಗಿ ಕನ್ಯಾ ರಾಶಿಯವರು ಶುಭ ಫಲಗಳನ್ನ ನೋಡ್ತಾ ಹೋಗೋದ್ರಿಂದ, ಜೊತೆಗೆ ಸ್ವಲ್ಪ ಈ 26ನೇ ಇಸ್ವಿಯಲ್ಲಿ ಸ್ವಲ್ಪ ಅವ್ರಿಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಗುರು ನೋಡ್ತಾನಲ್ವ ದೃಷ್ಟಿ. ಸೊ ಆ ಗುರುವಿನ ದೃಷ್ಟಿಯಿಂದ ಸ್ವಲ್ಪ ಟ್ರಾವೆಲಿಂಗ್ ಜಾಸ್ತಿ ಮಾಡ್ತಾರೆ. ಅಂದ್ರೆ ದೇವತಾ ಕಾರ್ಯಗಳಿಗೋಸ್ಕರ ಯಾವ್ದಾದ್ರು ಒಂದು ಸ್ಪಿರಿಚುವಲ್ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಟ್ರಾವೆಲಿಂಗ್ ಹೋಗುವಂಥದ್ದು ತುಂಬಾ ನಡೀತಾ ಹೋಗುತ್ತೆ. ಜೊತೆಗೆ ದೇವಸ್ಥಾನಗಳನ್ನ ಸಂಬಂಧಪಟ್ಟಂತೆ ಮನೇಲಿ ಧಾರ್ಮಿಕ ಕಾರ್ಯಗಳನ್ನ ನಡೆಸುವಂಥದ್ದು, ಬ್ಯಾಲೆನ್ಸಿಂಗ್ ಇರುವಂಥದ್ದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಈ ಒಂದು ಕನ್ಯಾ ರಾಶಿಯವರು. ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಅತ್ಯುತ್ತಮ ಬದಲಾವಣೆನ ನೋಡ್ತಾ ಹೋಗ್ಬೋದು ಕನ್ಯಾ ರಾಶಿಯವರು. ಯಾವ್ದಾರ ಮಕ್ಕಳು 10th ಏನಾರ ಓದ್ತಿದ್ದಾರೆ ಅಂತ ಅಂದ್ರೆ, 2nd PU ಇದ್ದಾರೆ ಅಂತ ಅಂದ್ರೆ ಖಂಡಿತ ಮಕ್ಕಳು ನೀವು ಅನ್ಕೊಳ್ದೇ ಇರೋಷ್ಟು ರಿಸಲ್ಟ್ ಅನ್ನ
ತಗೊಳ್ತಾ ಹೋಗ್ತಾರೆ. ಯಾಕಂದ್ರೆ ಗುರುವಿನ ದೃಷ್ಟಿ ಪೂರ್ವ ಪುಣ್ಯ ಸ್ಥಾನ ಪಂಚಮ ಸ್ಥಾನದಲ್ಲಿ ಬಿದ್ದಿರೋದ್ರಿಂದ ಮಕ್ಕಳ ಒಂದು ಏಳ್ಗೆ ಇರ್ಬೋದು, ಮಕ್ಕಳ ಒಂದು ವಿದ್ಯಾಭ್ಯಾಸ ಇರ್ಬೋದು, ಅತ್ಯುತ್ತಮ ಸ್ಥಿತಿಗೆ ನೀವು ನೋಡ್ತಾ ಹೋಗ್ಬೋದು ಕನ್ಯಾ ರಾಶಿಯವರು. ಹಾಗೆ ಹೇಳಿದೆ 7ನೇ ಮನೆ ಸಪ್ತಮುಖ ಇದ್ದಾನೆ, ಲಾಭಕ್ಕೆ ಗುರು ಬಂದು ಕುಳ್ತಿದ್ದಾನೆ ಅಂತ ಹೇಳಿ. ಸೊ ಕನ್ಯಾ ರಾಶಿಯವರು ಈ ವರ್ಷ ತಮ್ಗಾಗುವಂತ ಅವಕಾಶಗಳನ್ನ ಸದುಪಯೋಗ ಪಡ್ಕೊಳ್ಳಿ. ಯಾಕೆಂದ್ರೆ ನಾವು ಟೈಮ್ ಬಂದಾಗ ಅದು ಯೂಸ್ ಮಾಡ್ಕೊಂಡಿಲ್ಲ ಅಂತ ಅಂದಾಗ ಏನಾಗುತ್ತೆ, ಅದೇನಂತಾರೆ ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂತಾರಲ್ಲ, ಹಂಗೆ ಆಗ್ಬಿಡುತ್ತೆ. ಹೀಗಾಗಿ ಕನ್ಯಾ ರಾಶಿಯವರು ಪ್ರಯತ್ನ ಪಟ್ಟಷ್ಟು ಉತ್ತಮ ಫಲ ಸಿಕ್ತಾಗ ನೋಡಿ, ಬ್ಯಾಕ್ ಪುಷೌಟ್ ಅಂತ ಬೇಕು ಅಂದಾಗ ನಮ್ಗೆ ಯಾವ್ದಾದ್ರು ಗ್ರಹ ಸ್ಥಿತಿಗಳು ಚೆನ್ನಾಗಿರ್ಬೇಕು. ಸೊ ಹಾಗಾಗಿ ನೀವು ಪುಷ್ ಮಾಡುವಂತ ಟೈಮಲ್ಲಿ ಈ ಗ್ರಹಗಳು ಸಿಗ್ತಾ ಇರೋದ್ರಿಂದ ಖಂಡಿತ ಒಳ್ಳೇದಾಗತ್ತೆ. ಇನ್ನೊಂದಷ್ಟು ಶ್ರಮ ಪಡಿ, ಏಳಿಗೆಗಾಗೋದಕ್ಕೆ ಮುಂದೆ ಬನ್ನಿ. ಸಾಧಾರಣ ಕನ್ಯಾ ರಾಶಿಯವರು ಹೇಗೆ ಅಂತಂದ್ರೆ ಬುಧ ಅಧಿಪತಿ ಅವರಿಗೆ, ಮಿಥುನ ರಾಶಿಗೂ ಬುಧ ಅಧಿಪತಿ, ಕನ್ಯಾ ರಾಶಿಗೂ ಬುಧ ಅಧಿಪತಿ. ಬಟ್ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಬುಧ ಉಚ್ಚ ಆಗ್ತಾನೆ. ಸ್ವಕ್ಷೇತ್ರ ಮಿಥುನ ಇರ್ಬೋದು, ಮಿಥುನ ಮತ್ತೆ ಕನ್ಯಾಕ್ಕೆ ಸ್ವಕ್ಷೇತ್ರ ಇದ್ರು ಕೂಡ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ ಸ್ಥಿತಿಯಲ್ಲಿ ಹೋಗೋದ್ರಿಂದ ಮಾತುಕತೆ ಇರ್ಬೋದು, ಅವರ ಒಂದು ಸಂಭಾಷಣೆ ಇರ್ಬೋದು, ಉತ್ತಮ ವಾಗ್ಮಿಗಳು ಅಂತಾನು ಹೇಳ್ತೀನಿ ನಾನು. ಕನ್ಯಾ ರಾಶಿಯವ್ರನ್ನ ಮಾತಾಡೋದು ತುಂಬಾ ಸ್ಪಷ್ಟತೆ ಇರುತ್ತೆ, ಕ್ಲಾರಿಟಿ ಇರುತ್ತೆ, ಯೋಚನೆ ಮಾಡಿ ಮಾತಾಡ್ತಾರೆ ಕನ್ಯಾ ರಾಶಿಯವರು, ದಡಬಡಾಯಿಸಿ ಮಾತಾಡೋಲ್ಲ ಅವರು. ಯಾಕೆಂತಂದ್ರೆ ಯಾವುದೇ ಒಂದು ವಿಚಾರ ಅಂತ ತಗೊಂಡಾಗ ಅದಕ್ಕೆ ತಾರ್ಕಿಕ ವಿಚಾರಗಳನ್ನ ಯೋಚನೆ ಮಾಡ್ತಾರೆ. ಇದು ಸರಿನಾ, ಅದು ತಪ್ಪಾ, ಇದ್ ಮಾಡೋದ್ರಿಂದ ಏನಾಗ್ಗುತ್ತೆ ಅಂದ್ರೆ ಬುಧ ಹೇಗೆ ಅಂತ ಅಂದ್ರೆ ಮುಂದಾಲೋಚನೆನ ಕೊಟ್ಟು ಯೋಚನೆ ಮಾಡುವಂಥದ್ದು, ದಿಢೀರ್ ನಿರ್ಧಾರಗಳನ್ನ ಡಿಸಿಷನ್ ತಗೊಳ್ಳೋ ಅಂತವ್ರಲ್ಲ ಕನ್ಯಾ ರಾಶಿಯವರು. ಜೊತೆಗೆ ಕನ್ಯಾ ರಾಶಿ ಗಂಡು ಮತ್ತೆ ಎರಡು ಸಮ್ಮಿಲನವಾಗಿ ಇರುವಂತಹ ಚಿತ್ರ ಅದು. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಕನ್ಯಾ ರಾಶಿಯವರು ಪ್ರೀತಿವಂತರಂತಾನೆ ಹೇಳ್ಬೋದು. ಅವರು ಸ್ವಲ್ಪ ಮಾತಾಡ್ಬೇಕಾದ್ರೆ ಯಾರ ಜೊತೆ ಇಷ್ಟ ಆಗುತ್ತೋ ಅವ್ರ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾರೆ. ಇಲ್ಲ ಅಂತಂದ್ರೆ ಅವ್ರು ಮಿಂಗಲ್ ಆಗಲ್ಲ ಕನ್ಯಾ ರಾಶಿಯವರು. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, 1-2 ಮಾತಾಡಿ ಸುಮ್ಮನಾಗ್ಬಿಡ್ತಾರೆ. ಹಾಗಾಗಿ ಕನ್ಯಾ ರಾಶಿಯವರು ಸ್ವಲ್ಪ ವಾಗ್ಮಿಗಳು, ಚತುರರು, ಮಾತಿನಲ್ಲಿ ಬುದ್ಧಿವಂತರು. ಮತ್ತೇನು ಅಂತ ಅಂದ್ರೆ ಪ್ರತಿಯೊಂದು ಕ್ಯಾಲ್ಕುಲೇಟ್ ಆಗ್ತಿರ್ತಾರೆ, ಯಾವ್ದನ್ನ ಹಾಕಿದ್ರೆ ಒಳ್ಳೇದು, ಯಾವ್ದನ್ನ ಹಾಕಿಲ್ಲ ಅಂದ್ರೆ ಬೆಸ್ಟು. ಮತ್ತೆ ಇರೋದ್ರಲ್ಲಿ ಸ್ವಲ್ಪ ಅಂದ್ರೆ ಈಗ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಅದೆಷ್ಟಾರು ಆಗ್ಲಿ ಹೋಗಿ ಪಡ್ಕೊಂಬೋಣ ಅನ್ನೋದಿರುತ್ತೆ. ಬಟ್ ಕನ್ಯಾ ರಾಶಿಯವ್ರು ಹಂಗಲ್ಲ, 1ರಲ್ಲಿ ಏನಾರು 10 ಸಿಗತ್ತಾ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ 10 ರೂಪಾಯಿನೇ ಡಿವೈಡ್ ಮಾಡ್ತಾ ಹೋಗ್ತಾರೆ, 2 ರೂಪಾಯಿ ಇದಕ್ಕೆ, 2 ರೂಪಾಯಿ ಇದಕ್ಕೆ, 2 ರೂಪಾಯಿ ಇದಕ್ಕೆ, ಅದು 5 ಕಡೆ ಇಡ್ತಾರೆ. ಕೆಲವ್ರು ಹಂಗಲ್ಲ, 1:1 ಅಂದ್ರೆ 10ಗೆ ತಗೊಂಡ್ರೆ 10 ಫಿಕ್ಸ್ ಮಾಡ್ತಾರೆ. ಆದ್ರೆ ಕನ್ಯಾ ರಾಶಿಯವ್ರು ಹಂಗಿಲ್ಲ, 5 ಕಡೆನೂ ಅದು 2 ರೂಪಾಯಿ ಅಂತ ಎತ್ತಿಟ್ಟು 5 ವಸ್ತುಗಳು ಸಿಗೋ ತರ ಮಾಡ್ತಾರೆ. ಸೊ ಮಲ್ಟಿಪ್ಲೈ ಟ್ಯಾಲೆಂಟ್ ಏನಾರ ಇದೆ ಅಂತ ಅಂದ್ರೆ ಅದು ಬುಧ ಅಧಿಪತಿ ಆದಂತಹ ಕನ್ಯಾ ರಾಶಿಯವರಿಗೆ. ಹಾಗಾಗಿ ಕನ್ಯಾ ರಾಶಿಯವರು ಏಳಿಗೆಗಳನ್ನ ನೋಡುವಂತಹ ಒಂದು ಸದುಪಯೋಗ ಪಡ್ಕೊಳ್ಳುವಂತಹ ಒಂದು ಸಮಯ ಆಗಿರೋದ್ರಿಂದ, ಜೊತೆಗೆ ಕನ್ಯಾ ರಾಶಿಯವರ ಒಂದು ಬಾಂಧವ್ಯ ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಹೆಚ್ಚು ಜಾಸ್ತಿ ಬರೋದ್ರಿಂದ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಮಕ್ಕಳ ಏಳಿಗೆಯನ್ನು ನೋಡೋದ್ರಿಂದ ಇನ್ನೇನ್ ಬೇಕು ಕನ್ಯಾ ರಾಶಿಯವ್ರಿಗೆ. ಸೊ ಅಲ್ಟಿಮೇಟ್ ಅಂತ ಹೇಳ್ಬೋದು. ಹಾಗೆ ಶನಿ ಈಗ ಆಲ್ರೆಡಿ ಸಪ್ತಮ ಭಾವದಲ್ಲಿ ಕುಳಿತಿರೋದ್ರಿಂದ ಸ್ವಲ್ಪ ಒಂದು ಶನಿ ದೋಷವನ್ನ ನಿವಾರಣೆ ಮಾಡ್ಕೋಬೇಕಾಗತ್ತೆ. ಅದನ್ನ ಬಿಟ್ರೆ ಉಳಿದೆಲ್ಲ ಕೂಡ ರಾಶಿಗಳಲ್ಲಿ ಒಳ್ಳೆ ಫಲಗಳನ್ನ ನೋಡೋದ್ರಿಂದ ಕನ್ಯಾ ರಾಶಿಯವರಿಗೆ 2026 ಸಕಲವೂ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನನ್ನ ಮಾತಿನ ಮುಗಿಸಿ ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, 2026ರಲ್ಲಿ ಕನ್ಯಾ ರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ಅಂತ. ಎಲ್ಲರಿಗೂ ಒಳ್ಳೆಯದು. ಧನ್ಯವಾದ.